ಇವತ್ತಿನ ನಮ್ಮ ದಿನ ಮಹಾಕಾಳೇಶ್ವರನ ಸನ್ನಿಧಿಯಲ್ಲಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಾವು ಓಂಕಾರೇಶ್ವರ ದರ್ಶನ ಮಾಡಿಕೊಂಡು ಉಜ್ಜಯಿನಿ ಕಡೆಗೆ ಹೊರಟು ಬಂದಿದ್ದು. ಉಜ್ಜಯಿನಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆನೇ ಆಗಿತ್ತು. ಸೊ ಇವತ್ತು ನೈಟ್ ಇಲ್ಲೇ ಸ್ಟೇ ಆಗೋದ್ರಿಂದ ನಾವು ಈ ಹೋಟೆಲಲ್ಲಿ ರೂಮ್ ತೊಗೊಂಡ್ವಿ. ಇದಕ್ಕೆ ನಾವು ಆಲ್ಮೋಸ್ಟ್ 2000 ಪೇ ಮಾಡಿದ್ವಿ. ಸೊ ರೂಮಿಗೆ ಬಂದು ಬೇಗ ಬೇಗ ರೆಡಿಯಾಗಿ ದೇವಸ್ಥಾನದ ಕಡೆಗೆ ಹೊರಟ್ವಿ. ಇವತ್ತು ನೈಟು ಶಯನ ಆರತಿಗೆ ನಾನು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ರಿಂದ 10:30ಗೆ ಆರತಿ ಸ್ಟಾರ್ಟ್ ಆಗೋದಿದ್ರೆ ನಾವು 8:30ಗೆ ಕ್ಯೂವಲ್ಲಿ ನಿಂತ್ಕೊಬೇಕು. ಇಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ಥರ ಕಾನ್ಸೆಪ್ಟ್ ಇದೆ. ನೀವು ಬೇಗ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ರೆ ನೀವು ಆದಷ್ಟು ಮುಂದೆ ಕೂತ್ಕೊಂಡು ಆರತಿನ ನೋಡ್ಬೋದು. ಸೊ ನಾವು 8:30ಗೆ ಹೋದ್ರೂ ಆಲ್ರೆಡಿ ತುಂಬ ಜನ ಕ್ಯೂವಲ್ಲಿದ್ದರು ಆ್ಯಂಡ್ ನಮಗೆ ಸಿಕ್ಕಿದ್ದು ಕೂಡ ಆಲ್ಮೋಸ್ಟ್ ಲಾಸ್ಟ್ ರೋನೇ ಆಗಿತ್ತು. ಸೊ ಆರತಿ ಇನ್ನೇನು ಮುಗಿಯುತ್ತೆ ಅಂದಾಗ ಸ್ವಲ್ಪ ಜನ ಮುಂದೆ ಹೋಗ್ತಾರೆ. ಹಾಗಾಗಿ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಮಹಾಕಾಳೇಶ್ವರದಲ್ಲಿ ಫೇಮಸ್ ಅಂದರೆ ಅದು ಭಸ್ಮಾರತಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ನೀವು 3 months ಬಿಫೋರ್ ಟಿಕೆಟ್ಸ್ ಬುಕ್ ಮಾಡ್ಕೊಬೇಕು. ಆ್ಯಂಡ್ ನೀವು ಡೈರೆಕ್ಟ್ ಟೆಂಪಲ್ ಆಫೀಸ್ಗೆ ಹೋದರೆ ಅಲ್ಲೂ ಕೂಡ ನಿಮಗೆ ಟಿಕೆಟ್ಸ್ ಕೊಡ್ತಾರೆ. ಬಟ್ 1 day ಫುಲ್ ವೆಯ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಡೈರೆಕ್ಟ್ ಚೆಕ್ಔಟ್ ಮಾಡಿಕೊಂಡು ಬೇರೆ ಎಲ್ಲ ದೇವಸ್ಥಾನಗಳನ್ನ ನೋಡೋಣ ಅಂತ ಹೋದ್ವಿ. ಫಸ್ಟ್ ಹೋಗಿದ್ದು ನಾವು ಕಾಳಭೈರವ ದೇವಸ್ಥಾನ. ಇಲ್ಲಿ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ. ಮಧ್ಯಾಹ್ನ ಟೈಮ್ ಹೋದರೆ ನೀವು ದರ್ಶನ ಮಾಡೋಕ್ಕೆ ತುಂಬ ವೆಯ್ಟ್ ಮಾಡಬೇಕು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಅಂತ ಪ್ಲ್ಯಾನ್ ಮಾಡಿ ಬೇಗನೆ ಹೊರಟ್ವಿ. ನಾವು ಹೋಗಿದ್ದು ಮಂಗಳನಾಥ್ ದೇವಸ್ಥಾನಕ್ಕೆ. ಇಲ್ಲಿ ಎಲ್ಲ ತರಹದ ಗ್ರಹಶಾಂತಿ ಪೂಜೆಗಳನ್ನ ಮಾಡ್ತಾಯಿದ್ರು. ಸೊ ದರ್ಶನ ಕೂಡ ಆಯಿತು. ಆ್ಯಂಡ್ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಿಂದೆ ನರ್ಮದಾ ನದಿ ಹರಿಯುತ್ತೆ. 2028ಗೆ ಮಹಾಕುಂಭಮೇಳ ಉಜ್ಜಯಿನಿಯಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ತುಂಬಾ ಡೆವಲಪ್ಮೆಂಟ್ ವರ್ಕ್ಸ್ ನಡೀತಾ ಇದೆ. ಇದು ಹರಸಿದ್ಧಿ ಮಾತಾ ಶಕ್ತಿಪೀಠ. ಇದು 51 ಶಕ್ತಿಪೀಠದಲ್ಲಿ ಇದು ಕೂಡ ಒಂದು. ಆ್ಯಂಡ್ ಇಲ್ಲಿ ನೈಟ್ ಆರತಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನೈಟ್ ನಾವು ಬರೋಕ್ಕಾಗಲಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ನಾವು ಫೈನಲಿ ಹೋಗಿದ್ದು ಕಾರಿಡಾರ್ ನೋಡೋಕ್ಕೆ. ಇದು ಮಹಾಕಾರ್ ಕಾರಿಡಾರ್ ಅಂತ ತುಂಬ ಫೇಮಸ್ಸು. ಇದು ಆ್ಯಕ್ಚುಲಿ ನೈಟ್ ಟೈಮ್ ನೋಡಬೇಕು. ಆ ಲೈಟಿಂಗ್ಸು ಫೌಂಟೇನಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ನೈಟು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ನಾನು ಮುಂಚೆನೇ ಹೇಳ್ದಂಗೆ ನಮಗೆ ಆರತಿಗೆ ಲೇಟ್ ಆಗಿತ್ತು. ಸೊ ಇವಾಗ ಬೆಳಿಗ್ಗೆ ಬಂದು ಇಲ್ಲಿ ಹೇಗಿದೆ ಅಂತೆಲ್ಲ ನೋಡ್ತಾ ಇದ್ದೀವಿ. ನೀವು ಇಲ್ಲಿ ನೈಟ್ ಟೈಮ್ ಹೋಗಬೇಕು ಅಂತ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದೆಲ್ಲ ನೋಡಿಕೊಂಡು ನಾವು ಹೊರಟಿದ್ದು ಬೆಂಗಳೂರು ಕಡೆಗೆ. ಇದಾಗಿತ್ತು ನಮ್ಮ 2 days 2 ಜ್ಯೋತಿರ್ಲಿಂಗ ದರ್ಶನ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.